ಓಂ ಶಾಂತಿ. ಡೇಟ್ ಆಗಿದೆ 23/7/1969. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಸಫಲತಾ ಕಾ ಆಧಾರ್ ಪರಖನೆ ಕಿ ಶಕ್ತಿ. ಸಫಲತೆಯ ಆಧಾರ ಏನಾಗಿದೆ? ಪರಖನೆ ಕಿ ಶಕ್ತಿ. ಬಾಪ್ ದಾದಾ ಏಕ್ ಏಕ್ ಕೋ ದೇಖ್ತೆ ಹುಯೆ ಕ್ಯಾ ದೇಖ್ತೆ ಹೇ? ಬಾಪ್ ದಾದಾ ಒಬ್ಬೊಬ್ಬರನ್ನ ನೋಡ್ತಾ ಇದ್ರು. ಬಾಪ್ ದಾದಾ ಹರೇಕ್ ಮೇ 4 ಬಾತೆ ದೇಖ್ ರಹೆ ಹೇ. ಬಾಪ್ ದಾದಾ ಅವರು ಪ್ರತಿಯೊಬ್ಬರಲ್ಲಿಯ 4 ಮಾತುಗಳನ್ನು ನೋಡ್ತಾ ಇದ್ರು. ಓ ಕೌನ್ಸಿ 4 ಬಾತೆ ಹೇ? ಅವು ಯಾವ 4 ಮಾತುಗಳು? ಹರೇಕ್ನೇ ಅಪನಾ ವಿಚಾರ ಸುನಾಯ. ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದರು. ಏಕ್ ತೋ ತಾಜ್ ದೇಖ್ ರಹೆ ಥೇ. ಒಂದೇನು ನೋಡ್ತಾ ಇದ್ರು ಬಾಬಾ? ಕಿರೀಟ. ದೂಸರಾ ತಖ್ತ್. ಎರಡನೇದು ಸಿಂಹಾಸನ. ತೀಸರಾ ತದ್ಬೀರ್. ತದ್ಬೀರ್ ಅಂದರೆ ಪುರುಷಾರ್ಥ. ಅವ್ರು ಚೌಥಾ ತಕದೀರ್. 4ನೇದು ಭಾಗ್ಯವನ್ನು ನೋಡ್ತಾ ಇದ್ರು. ಬಾಬಾ ಹೇಳ್ತಾರೆ, ಮೊದಲೇದೇನಾಗಿತ್ತು? ಕಿರೀಟ ಅಂತ ಹೇಳ್ತಾರೆ ಬಾಬಾ. ತಾಜ್. ಎದ್ರ ತಾಜ್? ಬಾಬಾ ಏನು ಯಜ್ಞವನ್ನು ತಯಾರು ಮಾಡಿದಾರೋ ಆ ಯಜ್ಞ ಸೇವೆಯ ಜವಾಬ್ದಾರಿಯ ಕಿರೀಟ ಎಷ್ಟೆಷ್ಟಿದೆ ಅಂತ ಬಾಬಾ ನೋಡ್ತಾ ಇದ್ರು. ಎರಡನೇದು ದೂಸರಾ ತಖ್ತ್. ಎರಡನೇದೇನಾಗಿದೆ? ಸಿಂಹಾಸನ. ಯಾರೋ ಎಷ್ಟೆಷ್ಟು ಜವಾಬ್ದಾರಿಯಿಂದ ಸೇವೆಯನ್ನು ಮಾಡ್ತಾ ಇದ್ರೋ ಅಂಥವರು ಬಾಬಾನ ಹೃದಯ ಸಿಂಹಾಸನದಲ್ಲಿ ಇರ್ತಾರೆ. ಯಾರು ಜವಾಬ್ದಾರಿಯಿಂದ ಸೇವೆಯನ್ನು ಮಾಡ್ತಾರೋ, ಬಾಬಾನ ಹೃದಯದ ಸಿಂಹಾಸನದಲ್ಲಿರ್ತಾರೋ ಅವರು ತದ್ಬೀರನು ಕೂಡ ಏನಾಗಿರ್ತದೆ? ಶ್ರೇಷ್ಠ ಆಗಿರ್ತದೆ. ತದ್ಬೀರ್ ಅಂದರೆ ಪುರುಷಾರ್ಥ. ಎಷ್ಟೆಷ್ಟು ಮಕ್ಕಳು ಪುರುಷಾರ್ಥ ಮಾಡ್ತಿದ್ದಾರೆ. 4ನೇದಾಗಿದೆ ತಕದೀರ್. ತಕದೀರ್ ಅಂದರೆ ಭಾಗ್ಯ. ಭಾಗ್ಯ ಹೆಂಗೆ ನಿರ್ಮಾಣ ಆಗ್ತದೆ? ಅವ್ರ ಭಾಗ್ಯ ಭಾಳ ಶ್ರೇಷ್ಠದ ರೀ. ಹೆಂಗೆ ಶ್ರೇಷ್ಠ ಆಗಿರ್ತದೆ? ಅವರ ಪುರುಷಾರ್ಥದಿಂದ ಭಾಗ್ಯ ಆಗಿರ್ತದೆ. ತದ್ಬೀರ್ ಸೇ ತಕದೀರ್ ಬಂತಾ ಹೇ. ಪಾಪ ಹೇಳ್ತಾರೆ, ಪುರುಷಾರ್ಥದಿಂದ ಏನಾಗ್ತದೆ? ಭಾಗ್ಯ ನಿರ್ಮಾಣ ಆಗ್ತದೆ. ಪುರುಷಾರ್ಥ ಮಾಡಬೇಕು ಅಂತಂದ್ರೆ ಏನೇನು ಹೇಳಿದ್ರು ಬಾಬಾ? ತಾಜ್, ಜವಾಬ್ದಾರಿಯ ಕಿರೀಟವನ್ನು ನೋಡ್ತಾ ಇದ್ರು. ಬಾಬಾ ತನ್ನ ಹೃದಯ ಸಿಂಹಾಸನದಲ್ಲಿ ಎಷ್ಟಿದ್ದಾರೆ, ಅವರ ಪುರುಷಾರ್ಥ ಏನು, ಅವರ ಭಾಗ್ಯ ಏನು, ಬಾಬಾ ಇದೆಲ್ಲ ನೋಡ್ತಾ ಇದ್ರು. ಯಹಿ 4 ಚೀಸೆ ಹರೇಕ್ ಮೇ ದೇಖ್ ರಹೆ ಹೇ. ಇದೇ 4 ಮಾತುಗಳನ್ನು ಎಲ್ಲರಲ್ಲಿ ಬಾಬಾ ನೋಡ್ತಾ ಇದ್ರು. ಕಾಮ್ ಕಾ ತಾಜ್ ಕೌನ್ಸಾ ಹೋತಾ ಹೇ? ಕಾಮ್ ಕಾ ತಾಜ್. ಕಾಮ್ ಅಂದರೆ ಕಾರ್ಯ, ಸೇವೆ. ಅದರ ಕಿರೀಟ ಹೆಂಗಿರ್ತದೆ? ಮಾಲೂಮ್ ಹೇ? ಗೊತ್ತಿದೆಯಾ? ತೋ ಆಜ್ ಬಾಪ್ ದಾದಾ ತಖ್ತನಶೀನ್ ವ ತಾಜ್ಧಾರಿ ವತ್ಸೋಂಕಿ ಸಭಾ ಮೇ ಆಯೇ ಹೇ. ಹಾಗಾದರೆ ಇವತ್ತು ಬಾಪ್ ದಾದಾ ತಖ್ತನಶೀನ್, ಸಿಂಹಾಸನದ ಕಿರೀಟದ ಹಾಕ್ಕೊಂಡಿರ್ತಕ್ಕಂಥ ಮಕ್ಕಳ ಸಭೆಯನ್ನು ಬಾಬಾ ನೋಡ್ತಾ ಇದ್ರು. ತಾಜ್ಧಾರಿಯೋಂಕೋ ಹಿ ಇಸ್ ಸಂಗಠನ್ ಮೇ ಬುಲಾಯ. ತಾಜಧಾರಿಗಳಂದರೆ ಯಾರಂತ ಹೇಳಿದ್ರು ಬಾಬಾ? ಜವಾಬ್ದಾರಿ ತಗೊಂಡಂತಹ ಕಿರೀಟಧಾರಿಗಳ ಸಂಘಟನನ್ನು ಕೂಡ ಬಾಬಾ ಅಲ್ಲೇ ಕರೆದಿದ್ರು. ಲೇಕಿನ್ ಹರೇಕ್ ಕಾ ತಾಜ್ ಅಪನಾ ಅಪನಾ ತಥಾ ಯಥಾಶಕ್ತಿ ಹಿ ಹೇ. ಎಲ್ಲರ ಕಿರೀಟ ಏನಾಗಿತ್ತು? ಅವರವರ ಶಕ್ತಿ ಅನುಸಾರವಾಗಿತ್ತು. ಯಹತೋ ದೇಖ್ ರಹೆ ಥೇ ಕಿ ಇಸ್ ಕಾಮ್ ಮೇ ಕೌನ್ ಕೌನ್ ಕಿಸ್ ಕಿಸ್ ತಾಜ್ ತಖ್ಧಾರಿ ಬನ್ ಬೇಠೆ ಹೇ. ಬಾಬಾ ನೋಡ್ತಾ ಇದ್ರು ಈ ಕಾರ್ಯದಲ್ಲಿ ಯಾರ್ಯಾರು ಯಾವ ಕಿರೀಟಗಳನ್ನು ಸಿಂಹಾಸನದ ಮೇಲೆ ಕೂತಿದ್ರು. ಕಿಸ್ನೆ ಕಿತ್ನಾ ಬಡಾ ತಾಜ್ ಧಾರಣ ಕಿಯಾ ಹೇ ವ ಛೋಟಾ ಧಾರಣ ಕಿಯಾ ಹೇ. ಯಾರ್ಯಾರು ಎಷ್ಟೆಷ್ಟು ದೊಡ್ಡದು ಸಣ್ಣದು ಕಿರೀಟವನ್ನು ಹಾಕೊಂಡು ಕೂತಿದ್ದಾರೆ. ಅವ್ರ ತಾಜ್ ಕೋ ಸದಾ ಹಿ ಸಿರ್ ಪರ್ ರಖ್ ಕರ್ ಚಲ್ತೆ ಹೇ. ಕಿರೀಟವನ್ನು ಯಾವಾಗಲೂ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರು. ಕಭಿ ಕಭಿ ತಾಜ್ ಕೋ ಕಿನಾರೆ ರಖ್ ದೇತೆ ಹೇ. ಕೆಲವೊಂದು ಸರ್ತಿ ಏನು ಮಾಡ್ತಾರೆ? ಕಿರೀಟವನ್ನು ತೆಗೆದಿಡ್ತಾರೆ. ಆಪ್ ಸಭಿ ಭಿ ಅಪ್ನೆ ಆಪ್ ಕೋ ಜಾನ್ತೆ ಹೋ ನಾ, ಕ್ಯೋಂಕಿ ಸಭಿ ಚುನೆ ಹುಯೆ ರತನ್ ಹೇ, ತೋ ಇತನಿ ಪೆಹಚಾನ್ ತೋ ಜರೂರ್ ಹೋಗಿ ಹಿ. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಏನಾಗಿದ್ದೀರಿ? ಸಿಲೆಕ್ಟೆಡ್ ಆತ್ಮಗಳು ಬಂದಿದ್ದೀರಾ ಇಲ್ಲಿ. ಅಪ್ನಿ ತದ್ಬೀರ್ ಅವ್ರ ತಕದೀರ್ ಕಿ ಪರಖ್ ಮಾಡ್ಕೊಳ್ರಿ ಅಂತ ಬಾಬಾ. ತದ್ಬೀರ್ ಅವ್ರ ತಕದೀರ್ ಕಿ ಪರಖ್. ನಮ್ಮ ಭಾಗ್ಯ ಏನಿದೆ, ಭಾಗ್ಯದ ತಕ್ಕ ಹಾಗೆ ಪುರುಷಾರ್ಥ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಪರಖ್ ಮಾಡ್ಕೊಳ್ಬೇಕು. ಪರಖ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಆಪ್ ಅಪ್ನೇ ಕೋ ಪೂರಾ ಪರಖ್ ಸಕ್ತೆ ಹೋ.
ಈಗೇನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ಇವತ್ತು, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ರಿ, ಪರಖ ಮಾಡ್ಕೊಳ್ರಿ. ನನ್ನ ಭಾಗ್ಯ ಏನಿದೆ, ದೇವಿ ದೇವತೆಗಳಾಗೋ ಭಾಗ್ಯ ಇದೆ, ನನ್ನ ಪುರುಷಾರ್ಥ ಎಲ್ಲಿದೆ, ಎಲ್ಲ ದೇವಿ ದೇವತೆಗಳ ಗುಣಗಳನ್ನು ನಾನು ಧಾರಣೆ ಮಾಡ್ಕೊಂಡಿದ್ದೀನೇನು, ಈ ರೀತಿ ಚೆಕ್ ಮಾಡಿಕೊಡ್ರಿ. समझो मिसाल के तौर पर आप एडवांस पार्टी में जाते हो तो अभी अभी आपकी पुरुषार्थ प्रमाण आपकी तकदीर क्या होगी. ಬಾಬಾ ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ತಿದ್ದಾರೆ, ತಿಳ್ಕೊಳ್ರಿ. ಈ ಸದ್ಯ ನೀವು ಅಡ್ವಾನ್ಸ್ ಪಾರ್ಟಿನಲ್ಲಿ ಹೋಗ್ಬಿಡ್ತೀರಾ, ಈ ಶರೀರ ಬಿಟ್ಟು ಅಡ್ವಾನ್ಸ್ ಪಾರ್ಟಿನಲ್ಲಿ ಹೋಗ್ತೀರಾ. ಹೋದಾಗ ಈ ಕ್ಷಣದ ಪುರುಷಾರ್ಥದ ಪ್ರಮಾಣವಾಗಿ ನಿಮ್ಮ ಭಾಗ್ಯ ಏನಾಗ್ಬೋದು, ಏನಿರ್ಬೋದು ಚೆಕ್ ಮಾಡ್ಕೊಳ್ಳಿ. उनको समझते हो, ಅದು ತಿಳ್ಕೊಳ್ತೀರಾ. अपने वर्तमान पुरुषार्थ और तकदीर को जानते हो, ತಮ್ಮ ಈ ವರ್ತಮಾನದ ಪುರುಷಾರ್ಥದ ಅನುಸಾರವಾಗಿ ಭಾಗ್ಯ ಏನಿರ್ಬೋದು, ಏನಾಗ್ಬೋದು ಅಂತ ತಿಳ್ಕೊಂಡಿದ್ದೀರಾ. जब अपने को परख सकोगे तभी तो दूसरों को परख सकोगे. ನಾವೇನು ಮಾಡ್ತೀವಿ, ಬೇರೆದವ್ರು ನೋಡ್ತಾ ಇರ್ತೀವಿ, ಅವ್ರು ಹೆಂಗಿದ್ದಾರೆ, ಇಷ್ಟು ದಿವಸ ಬಂದರು ಹೀಗೆ ಇದ್ದಾರಾ, ಹಾಗೆ ಇದ್ದಾರಾ, ನಾವು ಇಷ್ಟು ದಿವಸ ಬಂದಿದ್ದೀವಿ, ನಾವೆಲ್ಲಿದ್ದೀವಿ. ಅದಕ್ಕೆ ಬಾಬಾ ಇವತ್ತು ಹೊರಗಿನ ಪರಕ್ ಮಾಡ್ಕೊಳಕ್ಕೆ ಹೇಳ್ತಾ ಇಲ್ಲ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಡ್ರಿ, ಎಲ್ಲಿವರೆಗೆ ಇದ್ದೀರಾ. ಬಾಬಾ ಹೇಳಿದ್ರಲ್ಲ ಆಗಲೇ ಬಾಬಾ, ನಿಮ್ಮ ಭಾಗ್ಯ ಏನು, ನಿಮ್ಮ ಪುರುಷಾರ್ಥ ಏನು, ಎರಡು ಮ್ಯಾಚ್ ಆಗ್ತಿದ್ದಾವೇನು. ಜब अपने को परख सकोगे, ಯಾವಾಗ ನಿಮ್ಮನ್ನು ನೀವು ಪರಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆವಾಗ ಬೇರೆದವರನ್ನು ಪರಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಹ ಜಾನನೆ ಕಿ ಭೀ ಜರೂರತ್ ಹೇ, ಇದು ತಿಳ್ಕೊಳ್ಳೇಬೇಕು ನೀವು ಅಂತಾರೆ ಬಾಬಾ. ಇದು ಅವಶ್ಯಕ, ತುಂಬ ಅವಶ್ಯಕ. क्योंकि सब समय ही ऐसा आ रहा है जो कि परखने की शक्ति की आपको अति आवश्यकता है. ಯಾಕಂತಂದರೆ ಸಮಯ ಹೀಗೆ ಬರ್ತಾ ಇದೆ, ಪ್ರತಿ ಕ್ಷಣನೂ ನೀವು ಏನು ಮಾಡಬೇಕಾಗ್ತದೆ, ಪರಕ್ ಮಾಡಬೇಕಾಗ್ತದೆ, ಚೆಕ್ ಮಾಡಬೇಕಾಗ್ತದೆ. ಆ ಶಕ್ತಿ ನಿಮ್ಮಲ್ಲಿ ಇರಲೇಬೇಕಾಗ್ತದೆ, ಅದರ ಅವಶ್ಯಕತೆ ಭಾಳಿದೆ. ಸರ್ವಿಸ್ ಮೇ ಸಫಲತಾ ಪಾನೆ ಕಾ ಮುಖ್ಯ ಸಾಧನ ಹಿ ಯಹ ಹೈ. ನೀವು ಸೇವೆಯಲ್ಲಿ ಸಫಲತೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯ ಸಾಧನ ಯಾವುದಿದೆ, ಪರಖನೆ ಕಿ ಶಕ್ತಿ. जैसे जैसे परखने की शक्ति तीव्र हो जाएगी वैसे वैसे ही सफलता भी मिलती जाएगी. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಪರಖನೆ ಕಿ ಶಕ್ತಿ ತೀವ್ರ ಆಗ್ತಾ ಹೋಗ್ತದೋ ಅಷ್ಟು ನಿಮ್ದೇನಾಗ್ತದೆ, ಸಫಲತೆ ಆಗ್ತದೆ. परख पूरी न होने कारण जो उसको चाहिए जिस रूप से उनकी तकदीर जग सकती है वो रूप उनको नहीं मिलता है. ಬಾಬಾ ಹೇಳ್ತಾರೆ, ಪರಕ್ ಚೆಕ್ಕಿಂಗ್ ನೀವು ಮಾಡ್ಕೊಳ್ಳೋದರ ಕಾರಣ ಏನಾಗ್ತಿದೆ, ಯಾವ ರೂಪದಿಂದ ನಿಮ್ಮದ ಭಾಗ್ಯ ಜಾಗೃತ ಆಗಬೇಕಾಗಿದೆಯೋ ಆ ರೂಪದಲ್ಲಿ ನಿಮಗೆ ಆಗ್ತಿಲ್ಲ. ಇಸ್ಲಿಯೇ ಹಿ ಸರ್ವಿಸ್ ಕಿ ಸಫಲತಾ ಕಮ್ ಮಿಲ್ತಿ ಹೈ. ಅದಕ್ಕಾಗಿ ಸೇವೆಯ ಸಫಲತೆ ನಿಮಗೆ ಕಡಿಮೆ ಸಿಗ್ತದೆ. ಕಮ್ ಸರ್ವಿಸ್ ಕರ್ನೆ ವಾಲೆ ಕಿ ರಿಸಲ್ಟ್ ಕ್ಯಾ ದೇಖ್ನೆ ಮೇ ಆತಿ ಹೈ. ಕಡಿಮೆ ಸರ್ವಿಸ್ ಮಾಡೋ ರಿಸಲ್ಟ್ ಏನಾಗುತ್ತೆ, कि प्रजा तो बहुत बन जाती है, वारिस बहुत कम. ಪ್ರಜೆಗಳಂತೂ ಬಹಳಷ್ಟು ಆಗ್ತಾರೆ, ಆದರೆ ಬಾಬಾಗೆ ವಾರಿಸ್ ಆಗೋದು ಕಡಿಮೆ. वारिस कम निकलने का मतलब ही है उनकी रग को पूरा परख नहीं सकते हो. ಬಾಬಾ ಹೇಳ್ತಾರೆ, ವಾರಿಸ್ ಯಾಕೆ ಆಗ್ತಿಲ್ಲ, ಅದರ ಅರ್ಥ ಏನು, ನೀವು ಪರಖ್ ಮಾಡ್ಕೊಳ್ಳಿಕ್ಕೆ ನಿಮಗಾಗ್ತಿಲ್ಲ. ಮರೀಜ್ ಕಿ ಪೂರಿ ಪರಖ್ ಹೋತಿ ಹೈ ತಭಿ ತೋ ಠೀಕ್ ಔಷಧಿ ಮಿಲ್ತಿ ಹೈ. ಇನ್ನು ಪೇಷಂಟ್ ಬರ್ತಾರೋ, ಪೇಷಂಟ್ಗೆ ಏನಾಗಿದೆ ಚೆಕ್ ಮಾಡಿದ್ರೆ ತಾನೇ ಅವ್ರಿಗೆ ಔಷಧಿ ಕೊಡೋಕ್ಕಾಗೋದು. ಫಿರ್ ರೋಗ ಭೀ ಖತಮ್ ಹೋ ಜಾತಾ ಹೈ, ಅವಾಗ ರೋಗನೂ ಕಡಿಮೆ ಆಗ್ತದೆ. ರೋಗ ಖತಮ್ ಹುವಾ ಫಿರ್ ಕ್ಯಾ ಹೋಗ, ರೋಗ ಖತಮ್ ಆಯಿತು ಅಂದರೆ ಮುಂದೆ ಏನಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಒಳಗಿನ ಈ ಯಾವ ರೋಗ ನೋಡ್ಕೊಳ್ಬೇಕು ನಾವು, ಗುಣಗಳೇನಿದಾವು ಅದನ್ನು ಏನು ಮಾಡಬೇಕಾಗಿದೆ, ನೋಡ್ಕೊಳ್ಬೇಕಾಗ್ತದೆ. ಖಾಸ್ ಜೋ ನಿಮಿತ್ತ ಬನೆ ಹುಯೇ पांडव हैं उनको भविष्य में आने वाली बातों को परखने की शक्ति चाहिए और निर्णय करने की शक्ति भी चाहिए. ಬಾಬಾ ಹೇಳ್ತಾರೆ, ಖಾಸ್ ನಿಮಿತ್ತ ಆಗಿರ್ತಕ್ಕಂಥ ಪಾಂಡವರು ಭವಿಷ್ಯದಲ್ಲಿ ಏನು ಮಾಡಬೇಕಾಗ್ತದೆ, ಮುಂದೆ ಬರ್ತಕ್ಕಂಥ ಮಾತುಗಳಿಂದ ನೀವೇನು ಮಾಡಬೇಕು, ಪರಖ್ ಮಾಡ್ಕೊಳ್ಳೋ ಶಕ್ತಿ ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಪರಖ್ ಮಾಡ್ಕೊಳ್ಬೇಕು, ಏನು ಕಮಜೋರಿಗಳಂತ ನೋಡಬೇಕು, ನಿರ್ಣಯ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ನಿರ್ಣಯ करने की शक्ति भी चाहिए. ಪರಖ್ ಮಾಡ್ತಕ್ಕಂಥ ಶಕ್ತಿನೂ ಬೇಕು, ನಿರ್ಣಯ ಮಾಡ್ಕೊಳ್ತಕ್ಕಂಥ ಶಕ್ತಿನೂ ಬೇಕು. ನಿರ್ಣಯಕ್ಕೆ ಬಾದ್ ಫಿರ್ ನಿವಾರಣೆ ಕಿ ಶಕ್ತಿ चाहिए.
ಬರೀ ನಿರ್ಣಯ ಮಾಡೋದಲ್ಲ, ಮುಂದೆ ಏನು ಮಾಡಬೇಕಾಗ್ತದೆ, ನಿವಾರಣೆ ಮಾಡಬೇಕಾಗ್ತದೆ. तभी सामना कर सकेंगे, आवाग ನೀವು ಎದುರಿಸಲಿಕ್ಕೆ ಸಾಧ್ಯ. और सामना करने के बाद यज्ञ की प्रत्यक्षता की सफलता पाओगे. ಯಜ್ಞದ ಪ್ರತ್ಯಕ್ಷತೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪರಖ್ ಮಾಡ್ಕೊಳ್ಳೋದಂದ್ರೆ ಏನು, ನಮ್ಮಲ್ಲಿ ವಿಶೇಷತೆಗಳದಾವುದು, ಅವಗುಣಗಳು ಯಾವಿದಾವು ಅವನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನೇನು ವಿಶೇಷತೆ ಇದೆಯೋ ಅದನ್ನು ಸೇವೆಯಲ್ಲಿ ಹಾಕ್ತಾ ಹೋದರೆ ಸಫಲತೆ ನಮಗೇನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಟಾರ್ಟಿಂಗ್ ಯಜ್ಞದಲ್ಲಿ ಕೂಡ ಏನು ಮಾಡ್ತಿದ್ರು, ದೀದಿ ಬಾಬಾ ಎಲ್ಲ ಮಕ್ಕಳಲ್ಲಿಯ ವಿಶೇಷತೆಗಳನ್ನು ನೋಡಿ ಪರಖ್ ಮಾಡಿಕೊಂಡು ಆ ಯಜ್ಞ ಅದೇ ವಿಶೇಷತೆಗಳಿಗನುಸಾರವಾಗಿ ಅವ್ರು ಏನು ಮಾಡ್ತಿದ್ರಂತೆ, ಸೇವೆ ಕೊಡ್ತಿದ್ರು. ಹೀಗಾಗಿ ಸಫಲತೆ ಹೆಚ್ಚಾಗ್ತಿತ್ತು. ಹಾಗೆಯೇ ನಾವು ಕೂಡ ನಮ್ಮನ್ನು ನಾವು ಪರಖ್ ಮಾಡ್ಕೋಬೇಕು. ನಮ್ಮಲ್ಲಿ ಏನು ವಿಶೇಷತೆ ಇದೆ, ನಮ್ಮಲ್ಲಿ ವಿಶೇಷತೆ ಗುಣವನ್ನು ಏನು ಮಾಡಬೇಕು, ಸೇವೆಯಲ್ಲಿ ಹೆಚ್ಚೆಚ್ಚು ಹಾಕ್ತಾ ಹೋದರೆ ನಮ್ಮಲ್ಲಿನೂ ಕೂಡ ಸಫಲತೆ ಬೇಗ ಆಗ್ತದೆ. ಅವಗುಣಗಳು ಕೂಡ ತಂತಾನೆ ಏನಾಗ್ಬಿಡ್ತವೆ, ಹೋಗಕ್ಕೆ ಶುರುವಾಗ್ತವೆ. ಬಾಬಾ ಹೇಳ್ತಾರೆ, बाबा प्रत्यक्षता की सफलता पाओगे. आपको बाबा ने किस लिए बुलाया है, बाबा ಇಲ್ಲಿ ನಿಮ್ಗೆ ಯಾಕೆ ಕರೆದಿದ್ದಾರೆ, ಹಿಸಾಬ್ किया जाता है ना, ಲೆಕ್ಕ ಮಾಡಬೇಕಾಗ್ತದೆ. सीढ़ी उतरने और चढ़ने का ज्ञान सिखाने लिए बुलाया है. बाबा ಇಲ್ಲಿ ಕರೆದಿದ್ದಾರೆ, सीढ़ी उतरने और चढ़ने, ಈ ಏಣಿ ಏರೋದು ಮತ್ತು ಇಳಿಯೋದು ಏರೋದು ಜ್ಞಾನವನ್ನು ಬಾಬಾ ಕಲಿಸಕ್ಕೆ ಬಂದಿದ್ದಾರೆ, ಕರೆಸಿದ್ದಾರೆ. अब किस बात में उतरना है, ಯಾವ ಮಾತಿನಲ್ಲಿ ಕೆಳಗಿಳಬೇಕಾಗಿದೆ. और किस बात में चढ़ना है, ಯಾವ ಮಾತಿನಲ್ಲಿ ಏರಬೇಕಾಗಿದೆ. बड़प्पन तो पकड़ लिया है, मगर बड़प्पन होते हुए भी जहाँ पर छोटेपन की सीढ़ी उतरना होता है वहाँ पर फट उतर नहीं सकते हो. ಬಾಬಾ ಹೇಳ್ತಾರೆ, ಬಡಪ್ಪನ್ ತೋ ಪಕಡ್ಲಿಯಾ ಹೈ, ಅಂದರೆ ವಿಶೇಷತೆಗಳು ಏನೇನಿದಾವೆ ಅದನ್ನು ಹಿಡ್ಕೊಂಡಿದ್ದೀರಾ. ಮಗರ್ ಬಡಪ್ಪನ್ ಹೋತೆ ಹುಯೇ ಭಿ ಜಹಾ ಪರ್ ಛೋಟೇಪನ್ ಕಿ ಸೀಡಿ. ನಾವೇನಿದ್ದೀವಿ ಈಗ ಬಾಬಾನ ಮಕ್ಕಳು, ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳು ಅಂತೇನಿದೆ, ಇದನ್ನೆಲ್ಲ ಗೊತ್ತಿದ್ರು ಛೋಟೇಪನ್ ಕಿ ಸೀಡಿ ಉತ್ತರ್ನಾ ಹೋತಾ, ಅವಾಗ ಸಣ್ಣ ಸೀಡಿ ಕೆಳಗೆ ಇಳಿಯೋದು ಬರ್ತದೋ ಅವಾಗ ಫಟ್ ಉತ್ತರ್ನ ही सकते, ಅವಾಗ ಇಳಿಲಿಕ್ಕಾಗೋದಿಲ್ಲ. एक सेकंड में मालिक और एक सेकंड में बालक पने की आवश्यकता है. ಒಂದು ಸೆಕೆಂಡ್ನಲ್ಲಿ ಮಾಲೀಕ ಆಗೋದು, ಇನ್ನೊಂದು ಸೆಕೆಂಡ್ನಲ್ಲಿ ಬಾಲಕ್ ಆಗೋದು ಅಂತ ನಿಮ್ಗೆ ಗೊತ್ತಿದೆ, ಅದರ ಅವಶ್ಯಕತೆ ಇದೆ. जहाँ पर बालक बनना चाहिए वहाँ पर फिर मालिकपन भी कुछ देखने में आता है. ಬಾಬಾ ಏನು ಮಾಡ್ತಿದ್ದಾರೆ, ನಾನು ನೋಡ್ತಾ ಇದ್ದೀನಿ, ಎಲ್ಲಿ ಬಾಲಕ ಆಗಬೇಕಾಗಿದೆಲ್ಲ ಅಲ್ಲಿ ನೀವೇನಾಗ್ಬಿಡ್ತೀರಾ, ಮಾಲೀಕ ಆಗ್ತೀರಾ. ಜೈಸಾ ಸಮಯ ವೈಸಾ ಹಿ ಸ್ವರೂಪ್ ಕೈಸೆ ಬನಾನಾ ಚಾಹಿಯೇ, ಹೇಗೆ ಸಮಯ ಇದೆಯೋ ಹಾಗೆ ನೀವಾಗಬೇಕು. ವಹಿ ಸಿಖಾನೆ ಕೆ ಲಿಯೇ ಬುಲಾಯಾ ಹೈ, ಅದು ಒಂದು ಕಲೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವ್ಯಕ್ತಿ ಹೇಗೋ ಅದೇ ಥರ ನಾವೇನು ಮಾಡಬೇಕಾಗ್ತದೆ, ವ್ಯವಹಾರ ಮಾಡಬೇಕಾಗ್ತದೆ. ಬಡವರು ಬಂದಾಗ ಬಡವ್ರು ಅವ್ರ ಥರನೇ ವ್ಯವಹಾರ ಮಾಡಬೇಕು. ಶ್ರೀಮಂತ ಬಂದಾಗ ಅವ್ರು ನೋಡಿ ನಾವು ವ್ಯವಹಾರ ಮಾಡಬೇಕಾಗ್ತದೆ. ದುಃಖದಲ್ಲಿದ್ದವರು ಬಂದರೆ ಅವ್ರ ಜೊತೆ ನಾವು ಹೇಗೆ ವ್ಯವಹಾರ ಮಾಡಬೇಕು, ಸಮಯ ಹೆಂಗಿರ್ತದೋ ಹಾಗೆ ವ್ಯವಹಾರ ಮಾಡಬೇಕು. ಅದನ್ನು ಕಲಿಸೋಕ್ಕೆ ಬಾಬಾ ಬಂದಿದ್ದಾರೆ. मिसाल के तौर पर आप कहीं भी संकट के बीच में रहते हो, संकट में कोई भी बात होती है. ಉದಾಹರಣೆ ಹೇಳಬೇಕು ಅಂತಂದರೆ, ನೀವೊಂದು ಸಂಘಟನೆಯಲ್ಲಿದ್ದೀರಾ, ಆ ಸಂಘಟನೆಯಲ್ಲಿ ಏನೋ ಒಂದು ಮಾತು ಬರ್ತದೆ, तो उसमें विचार देने के समय मालिक बनकर विचार देना तो बहुत अच्छा है. ಆ ಟೈಮ್ನಲ್ಲಿ ನೀವೇನು ಮಾಡಬೇಕು, ಮಾಲೀಕಾಗಿ ನಿಮ್ಮ ಒಂದು ಒಪಿನಿಯನ್, ನಿಮ್ಮೊಂದು ವಿಚಾರವನ್ನು ಹೇಳಬೇಕು, ಅದು ಒಳ್ಳೆಯದೇ. लेकिन जहाँ पर संगठन का सवाल आता है वहाँ पर निमित्त बने हुए भाई बहनें जो फाइनल करते हैं, उस समय फिर अपनी बुद्धि को बिल्कुल ही बालकपन में ले आना चाहिए. ಆಯಿತು, ನಿಮ್ಮ ಹತ್ರ ಒಂದೇನೋ ವಿಚಾರ ಇದೆ, ಅವ್ರಿಗೆ ಹೇಳ್ತೀರಾ, ಹೇಳಿಬಿಟ್ಬಿಡ್ಬೇಕು. ಮುಂದೆ ಎಲ್ಲ ಡಿಸ್ಕಷನ್ ಆದಮೇಲೆ ಸಂಘಟನೆ ಇರ್ತದೆ, ಎಲ್ಲರೂ ವಿಚಾರಗಳನ್ನು ಹೇಳ್ತಾರೆ. ಮುಂದೆ ಏನು ಮಾಡ್ತಾರೆ, ಅವರು ಯಾರು ನಿಮಿತ್ತ ಆಗಿರ್ತಕ್ಕಂಥ ಭಾಯಿ ಬಹನ್ ಇರ್ತಾರೋ ಅವ್ರು ಫೈನಲ್ ಮಾಡ್ತಾರೆ. ಫೈನಲ್ ಮಾಡಿದಾದ್ಮೇಲೆ ಆ ಸಮಯದಲ್ಲಿ ನಮ್ಮ ಬುದ್ಧಿ ಏನಿರಬೇಕು, ಬಾಲಕಪನ್ ಬುದ್ಧಿ. ಬಾಲಕಪನ್ ಬುದ್ಧಿ ಅಂದರೆ ಅವ್ರು ಏನು ಡಿಸಿಷನ್ ತಗೊಳ್ತಾರೋ ಅದಕ್ಕೆ ನಾವೇನು ಮಾಡಬೇಕಾಗ್ತದೆ, ಬದ್ಧ ಆಗಬೇಕಾಗ್ತದೆ, ಒಪ್ಕೊಳ್ಬೇಕಾಗ್ತದೆ. ಅಲ್ಲಿ ನಾನು ಹೇಳಿದ್ದೇ ಆಗಬೇಕು ಅಂತ ಆಗೋದಿಲ್ಲ. ಬಾಲಕಪನೆ ಕಿ ಕ್ವಾಲಿಫಿಕೇಷನ್ ಕ್ಯಾ ಹೋತಿ ಹೈ, ಬಾಲಕಪನ ಒಂದು ವಿಶೇಷತೆ ಏನಿರ್ತದೆ, ವಹಿ ಪರ್ ಫೋರ್ಸ್ ಮೇ ಬೋಲೆಂಗೆ ಫಿರ್ ವಹಿ ಪರ್ ಹಿ ಬಿಲ್ಕುಲ್ ನಿಸ್ಸಂಕಲ್ಪನ್ ಜಾಯಂಗೆ. तो इसी रीति संगठन के
बीच में निमित्त बने हुए के सामने अपनी मालिक पने की बुद्धि बनाकर राय देकर फट से बालक पने की बुद्धि बना लेनी चाहिए. ಬಾಬಾ ಇಲ್ಲಿ ಏನು ಹೇಳ್ತಾರಂತಂದರೆ, ನಿಮ್ಮ ಒಂದು ವಿಚಾರವನ್ನು ನೀವೇನು ಹೇಳಿಬಿಡ್ತೀರಲ್ಲ, ಅಲ್ಲೇ ನೀವೇನಾಗ್ಬಿಡ್ಬೇಕು, ಹೇಳಿ ನಿಸ್ಸಂಕಲ್ಪ ಆಗಿಬಿಡಬೇಕು. ನಾ ಹೇಳೋದಿತ್ತು ಹೇಳಿದ್ರೆ ಮುಗೀತು, ಅಲ್ಲಿಗೆ ಏನು ಮಾಡಬೇಕಾದ್ರೆ ಈ ರೀತಿ ಸಂಘಟನೆ ನಡುವೆ ನೀವೇನಾಗಬೇಕು, ನಿಮಿತ್ತ ಆಗಬೇಕು. ಅಲ್ಲಿ ಏನು ಮಾಡಬೇಕು, ಮಾಲೀಕನಾಗಿ ನಿಮ್ಮ ವಿಚಾರಗಳನ್ನು ಹೇಳಿದ್ದೀರ, ಹೇಳಿ ಫಟ್ಟಂತ ಬುದ್ಧಿಗೆ ಏನಾಗಬೇಕು, ಬಾಲಕನ ಸ್ಥಿತಿಗೆ ಬಂದುಬಿಡಬೇಕು. ಇಸಿ ಮೇ ಹಿ ಫಾಯ್ದಾ ಭಿ ಹೈ, ಅದರಲ್ಲೇನಿದೆ ಫಾಯ್ದಾ ಇದೆ. लेकिन जहाँ भी मालिकपन होता है उसकी रिज़ल्ट क्या होती है, ಎಲ್ಲಿ ಮಾಲಿಕಪನ್ ಇದೆಯೋ ಅಲ್ಲಿ ರಿಸಲ್ಟ್ ಏನಾಗ್ತದೆ, ಏಕ್ ತೋ ಸಮಯ ಖರಾಬ್ ಹೋತಾ ಹೈ ಅವ್ರ ಶಕ್ತಿ ಭಿ ವೇಸ್ಟ್ ಜಾತಿ ಹೈ. ಅಲ್ಲಿ ನಾನು ಹೇಳಿದ್ದೇ ಆಗಬೇಕು ಅಂತ ಹಿಂಗೆಲ್ಲ ಮಾಡ್ಕೋತ ಹೋದರೆ ಟೈಮ್ ವೇಸ್ಟ್ ಆಗ್ತದೆ, ನಮ್ಮ ಶಕ್ತಿನೂ ವೇಸ್ಟ್. और जो एक दो में स्नेह बढ़ना चाहिए वह कम होना संभव हो जाता है. ಹಾಗೆ ಮಾಡೋದ್ರಿಂದ ಏನಾಗ್ತದೆ, ಸ್ನೇಹ ಹೆಚ್ಚಾಗೋದ್ರ ಬದಲಾಗಿ ಏನಾಗ್ಬಿಡ್ತದೆ, खिटपिट ಆಗಕ್ಕೆ ಶುರು ಆಗ್ಬೋದು. इसलिए आप लोग जैसे कि जिम्मेवारियों लेते जाएंगे वैसे वैसे आपको इस सीढ़ी को उतरने और चढ़ने की आवश्यकता होगी. ಅದಕ್ಕೆ ಬಾಬಾ ಹೇಳ್ತಾರೆ, ಜವಾಬ್ದಾರಿಗಳನ್ನು ತಗೊಳ್ತೀರಿ ಅಂತಂದರೆ ತಾವೂ ಕೂಡ ಏನು ಮಾಡಬೇಕಾಗ್ತದೆ, ಒಮ್ಮೆ ಸಿಡಿ ಏರಬೇಕಾಗ್ತದೆ, ಒಮ್ಮೆ ಇಳಿಬೇಕಾಗ್ತದೆ. ಸಿಡಿ ಏರೋದು ಹೇಳಿದಂದ್ರೆ ಮಾಲಿಕಪನ್ ಆಗೋದು, ಮಾಲಿಕಪನ್ ಆಗೋದು. ಅದಕ್ಕೆ ಬಾಬಾ ಹೇಳ್ತಾರೆ, तो इन एडवांस भविष्य सर्विस की सफलता लिए ಶಿಕ್ಷಾ ದೇ ರಹೆ ಹೈ. ಬಾಬಾ ಹೇಳ್ತಾರೆ, ಅಡ್ವಾನ್ಸ್ ಆಗಿ ಭವಿಷ್ಯದಲ್ಲಿ ಏನೇನು ಸಮಸ್ಯೆಗಳು ಬರ್ತಾವೋ ಅದಕ್ಕೆ ಅಡ್ವಾನ್ಸ್ ಆಗಿ ಬಾಬಾ ಏನು ಮಾಡ್ತಾರೆ, ನಮಗೆ ಶಿಕ್ಷಾ ಕೊಡ್ತಾರೆ. आप सब अनुभवी भी हैं. समय प्रति समय हर एक छोटा बड़ा अपनी शक्ति और सम्मान को रखने की कोशिश करता है. ಸಮಯ ಪ್ರತಿ ಸಮಯ ಪ್ರತಿಯೊಬ್ಬ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಏನು ಮಾಡ್ತಾರೆ, ಶಕ್ತಿ ಮತ್ತು ಸಮಾನಗಳನ್ನು ಇಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಸಮಾನದಲ್ಲಿ ಇರೋದು. और आगे चल कर कुछ समस्या ज़्यादा सामने आने वाली है, इसलिए ही जो निमित्त बने हुए हैं उनको बहुत निर्माण चित्त बनना पड़ेगा. ಅದಕ್ಕೆ ಬಾಬಾ ಹೇಳಿದರೆ, ಮುಂದೆ ಹೋದಂಗೆ ಸಮಸ್ಯೆಗಳು ಹೆಚ್ಚೆಚ್ಚು ಬರ್ತಾನೆ ಹೋಗ್ತವೆ. ಅದಕ್ಕೆ ನಿಮಿತ್ತ ಆಗಿರುವಂಥವ್ರು ಏನು ಮಾಡಬೇಕು, ನೀವು ನಿರ್ಮಾಣ ಚಿತ್ತ ಆಗಬೇಕು. ನಿರ್ಮಾಣ ಅರ್ಥಾತ್ ಅಪನೆ ಮಾನ್ ಕಾ ಭಿ ತ್ಯಾಗ. ನೋಡ್ರಿ ಬಾಬಾ, ನಿರ್ಮಾಣ. ಬಾಬಾ ಏನು ಹೇಳ್ತಾರೆ, ತಮ್ಮ ಮಾನವನ್ನು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತ್ಯಾಗ ಸೇ ಫಿರ್ ಔರ್ ಹಿ ಜ್ಯಾದಾ ಭಾಗ್ಯ ಮಿಲ್ತಾ ಹೈ. ಇಲ್ಲಿ ಭಾಳ ರಹಸ್ಯ ಇದೆ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲ ಏನು ತಿಳ್ಕೊತೀವಿ, ನಾವು ಯಾಕೆ ತ್ಯಾಗ ಮಾಡಬೇಕು, ಬಟ್ ಬಾಬಾ ಹೇಳ್ತಾರೆ, ತ್ಯಾಗದಿಂದ ನಿಮ್ಮ ಭಾಗ್ಯ ಆಗ್ತದೆ, ಹೆಚ್ಚು ಭಾಗ್ಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. जितना आप त्याग करेंगे उतना और ही आपको सम्मान मिलेगा. ಎಷ್ಟೆಷ್ಟು ತ್ಯಾಗ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಸಮಾನ ಸಿಗ್ತದೆ, ಸಮ್ಮಾನ ಸಿಗ್ತದೆ. जितना अपना सम्मान खुद रखवाने की कोशिश करेंगे उतना ही सम्मान गंवाने का कारण बन जाएंगे. ಬಾಬಾ ಹೇಳ್ತಾರೆ, जितना अपना सम्मान खुद रखवाने की कोशिश करेंगे उतना ही सम्मान गंवाने का कारण बन जाएंगे. इसलिए बालक और मालिक पने की सीढ़ी को जल्दी जल्दी उतरो और चढ़ो, इस अभ्यास को बढ़ाना है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ್ಯಾವ ಸಮಯದಲ್ಲಿ ಏರಬೇಕೋ ಇಳಿಬೇಕೋ ಅದನ್ನು ಅಭ್ಯಾಸ ಮಾಡಿ. ಅದಕ್ಕೆ ಏನಾಗ್ತದೆ ಬಾಬಾ, ನೀವು ಸೇಫ್ ಆಗ್ತೀರಾ. ಬಾಬಾ ಹೇಳ್ತಾರೆ, इसलिए आपको बुलाया है. ಅದಕ್ಕೆ ಬಾಬಾ ನಿಮ್ಗೆ ಕರೆದಿದ್ದಾರೆ. अब इसमें सफलता तो सभी होगी, जबकि परिस्थिति को परखने की शक्ति होगी. परिस्थिति को परखने से फिर परिणाम ठीक निकलता. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಇದರಲ್ಲಿ ಸಫಲತೆ ತೋ ಸಭಿ ಹೋಗಿ, ಸಫಲತೆ ಎಲ್ಲ ಆಗ್ತದೆ. ಅದಕ್ಕೆ ಪರಿಸ್ಥಿತಿಗೂ ಪರಖನೆ ಕಿ ಶಕ್ತಿ ಹೋಗಿ, ನಿಮಗೆ ಪರಿಸ್ಥಿತಿಗಳನ್ನು ಚೆಕ್ ಮಾಡ್ತಕ್ಕಂಥ ಶಕ್ತಿ ಬೇಕು. ಪರಿಸ್ಥಿತಿಗೂ ಪರಖನೆ ಸೇ ಫಿರ್ ಪರಿಣಾಮ ठीक निकलता. परखते नहीं है तो परिणाम उल्टा हो जाता है. ಎಲ್ಲ ಚೆಕ್ ಮಾಡ್ಕೋಬೇಕು. परखने की शक्ति बढ़ाने का क्या पुरुषार्थ है. परखने की ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಏನು ಪುರುಷಾರ್ಥ ಮಾಡಬೇಕು. दिल की सफाई से भी इस बात में बुद्धि की सफाई ಜಾಸ್ತಿ चाहिए. ಬಾಬಾ ಹೇಳ್ತಾರೆ, ದಿಲ್ ಕಿ ಸಫಾಯಿ ಸೆ, ಹೃದಯದ ಸ್ವಚ್ಛತೆಗಿಂತ ಬುದ್ಧಿ ಸ್ವಚ್ಛ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪ ಕಿ ಜೋ ಶಕ್ತಿ ಹೈ ಉನ್ಕೋ ಬ್ರೇಕ್ ಲಗಾನೆ ಕಿ ಪಾವರ್ ಹೋ.
ಏನೇನು ಸಂಕಲ್ಪ ನಡೀತಾ ಇರ್ತದೋ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಶಕ್ತಿ ಬೇಕು ಅಂತಾರೆ ಬಾಬಾ. मन का संकल्प व बुद्धि की जजमेंट जो भी होती है, तो मन और बुद्धि दोनों को एक तो पावरफुल ब्रेक चाहिए. ಬಾಬಾ ಹೇಳ್ತಾರೆ ಮನಸ್ಸು ಮತ್ತು ಬುದ್ಧಿ ಎರಡೂಗಳು ಏನಿದಾವಲ್ಲ ಪವರ್ಫುಲ್ ಬ್ರೇಕ್ ಹಾಕಬೇಕು ಓಕೆ ಅಂತ ಹೇಳ್ತಾರೆ ಬಾಬಾ. ಅವರು ಮೋಡೇಕಿ ಭೀ ಶಕ್ತಿ ಚಾಹಿಯೇ, ಆಮೇಲೆ ಮೋಡ್ ಅಂದರೆ ಟರ್ನ್ ಮಾಡ್ಕೊಳ್ಳೋ ಶಕ್ತಿನೂ ಬೇಕು. ಯಹ ದೋನೋ ಹಿ ಶಕ್ತಿಯೋಂಕಿ ಬಹುತ್ ಜರೂರತ್ ಹೈ. ಈ ಎರಡೂ ಶಕ್ತಿಗಳು ಯಾವ ಶಕ್ತಿಗಳು? मन की शक्ति, बुद्धि की शक्ति ಮತ್ತು मोड़ने की शक्ति. इसी को ही याद की शक्ति व अव्यक्त शक्ति का कहा जाता है. इसी को ही याद की शक्ति, ಇದಕ್ಕೆ ಏನು ಹೇಳ್ತಾರೆ? ನೆನಪಿನ ಶಕ್ತಿ ಅಥವಾ ಅವ್ಯಕ್ತ ಶಕ್ತಿ ಅಂತ ಹೇಳ್ತಾರೆ. अगर ब्रेक ना दे सकेंगे तो भी ठीक नहीं. ब्रेक ಹಾಕಲಿಲ್ಲ ಅಂದರೆ ಸರಿ ಆಗೋದಿಲ್ಲ. अगर टर्न नहीं कर सकेंगे तो भी ठीक नहीं. ಟರ್ನ್ ಮಾಡೋದು. ಈಗ ಭಾಳಷ್ಟು ಥಾಟ್ಸ್ ಬರ್ತಿರ್ತವೆ, ಸಂಕಲ್ಪಗಳು ಬರ್ತಿರ್ತವೆ. ಅದಕ್ಕೆ ನೀವೇನು ಮಾಡಬೇಕು? ಬ್ರೇಕ್ ಹಾಕಬೇಕು. ಬ್ರೇಕ್ ಹಾಕಿ ಸುಮ್ಮ ಕೊಡಬಾರ್ದು. ಬ್ರೇಕ್ ಹಾಕಿದ್ರೆ ಮತ್ತೆ ಮುಂದೆ ಹೋಗ್ತದೆ. ಅದೇನು ಮಾಡಬೇಕು? ಗಾಡಿ ಟರ್ನ್ ಮಾಡಬೇಕು, ಹೊಳಿಸ್ಬೇಕು ಅಂತಾರೆ ಬಾಬಾ. ವಿಚಾರಗಳ ಶಕ್ತಿಯನ್ನು ಬೇರೆ ಕಡೆ ತಿರುಗಿಸ್ಬೇಕು. तो ब्रेक देने और मोड़ने की शक्ति होगी तो बुद्धि की शक्ति व्यर्थ नहीं गंवाएंगे. ಬಾಬಾ ಹೇಳ್ತಾರೆ ಬ್ರೇಕ್ ಹಾಕೋದು ಮತ್ತು ಟರ್ನ್ ಮಾಡೋ ಶಕ್ತಿ ಇತ್ತು ಅಂದರೆ ಬುದ್ಧಿಶಕ್ತಿ ಏನಾಗೋದಿಲ್ಲ, ವ್ಯರ್ಥ ಕಳೆಯೋದಿಲ್ಲ. ಎನರ್ಜಿ ವೇಸ್ಟ್ ನ ಹೋಕರ್ ಜಮಾ ಹೋತಿ ಜಾಯಿಗೆ. ಎನರ್ಜಿ ವೇಸ್ಟ್ ಆಗೋದಿಲ್ಲ, ಜಮಾ ಆಗ್ತದೆ. ಜಿತನಿ ಜಮಾ ಹೋಗಿ ಉತನಾ ಹಿ ಪರಖನೆ ಕಿ ನಿರ್ಣಯ ಕರ್ನೆ ಕಿ ಶಕ್ತಿ ಬಢೇಗಿ. ಎಷ್ಟೆಷ್ಟು ಜಮಾ ಮಾಡ್ತೀರೋ ಅಷ್ಟು ಪರಖನೆ ಕಿ ಶಕ್ತಿ, ನಿರ್ಣಯ ಶಕ್ತಿ ಹೆಚ್ಚಾಗ್ತದೆ. यह भी अभ्यास भट्टी में करना चाहिए. ಇದನ್ನು ಭಟ್ಟಿನಲ್ಲಿ ಅಭ್ಯಾಸ ಮಾಡಬೇಕು. तो अपने मन और बुद्धि को कहाँ तक ब्रेक लगा सकते हो और मोड़ सकते हो ಅದಕ್ಕೆ ಹೇಳ್ತಾರೆ ಬಾಬಾ. ಮನಸ್ಸು ಬುದ್ಧಿಯನ್ನು ಎಲ್ಲಿಯವರೆಗೆ ನೀವು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯದೋ ಅಷ್ಟು ನೀವು ಟರ್ನ್ ಮಾಡಬೇಕು. अपने को ಚೆಕ್ करना है. ಬರೀ ಚೆಕ್ ಮಾಡ್ಕೊಳ್ಳಿ ಕೇಳ್ತಿದ್ದಾರೆ ಬಾಬಾ. ಇವತ್ತು कोई बात में एक्सीडेंट होने के भी यही दो कारण होते हैं, खास पांडवों प्रति. बाप दादा का यही विशेष इशारा है. अच्छा, ओम शांति.